ಸರ್, ತಾವು ಏನು ಅಂಗಡಿಯನ್ನು ನಡೆಸ್ತೀರಾ, ಎಷ್ಟು ವರ್ಷಗಳಿಂದ ಅಂಗಡಿ ನಡೆಸ್ತೀರಾ, ತಮ್ಮ ಅಂಗಡಿ ಎಲ್ಲಿದೆ, ತಮ್ಮ ಅಂಗಡಿಗೆ ಎಷ್ಟು ಲಕ್ಷ ರೂಪಾಯಿ ನೋಟಿಸ್ ಕೊಟ್ಟಿದ್ದಾರೆ ಸರ್? ನಮ್ಮ ಹೆಸರು ದಿನೇಶ್ ಅಂತ, RK ಬೇಕರಿ, RR ನಗರ ಗ್ಲೋಬಲ್ ಟೆಕ್ ಪಾರ್ಕ್ ಮೇನ್ ಗೇಟಲ್ಲಿ ಅಂಗಡಿ ಇದೆ. ನನಗೀಗ 4 ವರ್ಷದ ಟ್ರಾನ್ಸಾಕ್ಷನ್ ಮೇಲೆ ಟ್ಯಾಕ್ಸ್ ಕಳಿಸಿದ್ದಾರೆ. 62 ಲಕ್ಷ ಕಟ್ಟಬೇಕು ಅಂತೇಳಿ ಕಳಿಸಿದ್ದಾರೆ. ಒಂದು 15 ದಿನ ಆಯಿತು ನನಗೆ ಪೇಪರ್ಸ್ ಬಂದು. ನಾನು ಹೋಗಿ ಏನು ಮಾಡೋದು ಇದೀಗ? 62 ಲಕ್ಷ ನಾವು ದುಡ್ಡೇ ನೋಡಿಲ್ಲ. ಅಷ್ಟು 62 ಲಕ್ಷ ಅಂದರೆ ಏನೋ ಗೊತ್ತಿಲ್ಲ. ನಾವು ದುಡಿತೀವಿ, ಅಲ್ಲಿಂದ ಅಲ್ಲಿ ಖರ್ಚು. ಇವತ್ತು ಒಂದು 500 ರೂಪಾಯಿ ಉಳಿತು ಅಂದರೆ ಅದನ್ನು ಅಲ್ಲಿಗೆ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ನಾವು. ಏನು ದುಡ್ಡು ಟ್ರಾನ್ಸಾಕ್ಷನ್ ಎಲ್ಲರೂ ಮಾಡ್ತಾಯಿದ್ದಾರೆ. ಅದರಲ್ಲೇ ಟ್ರಾನ್ಸಾಕ್ಷನ್ ಮೇಲೆ ಟ್ಯಾಕ್ಸ್ ಅಂತ ಹಾಕಿದ್ದಾರೆ. ನಾವು ದುಡ್ಡು ಅಷ್ಟಿದ್ರೆ ತಾನೇ ನಾವು ಕಟ್ಟೋದು. ಎಲ್ಲಿಂದ ಕಟ್ಟೋದು? 62 ಲಕ್ಷ ಕಟ್ಟೋಕ್ಕಂತೂ ಆಗಲ್ಲ. ನಮ್ದು ಇರೋದು ನಾವು ಮಾಡೋದಷ್ಟೇ. ನಮ್ದು ಏನೋ ನಮ್ಗೆ ಗೊತ್ತಿಲ್ಲದೆ ಅದೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ. ಇನ್ನು ಮುಂದೆ ನಾವು ಅದನ್ನೇನು ಮಾಡಬೇಕು, ಅವ್ರು ಏನು ಟ್ಯಾಕ್ಸ್ಗಳು ಹೇಳ್ತಾರೋ ಅದನ್ನು ಇದು ಮಾಡೋಣ. ಇವಾಗ ಈಗ ಅಂತೂ ಅಷ್ಟಂಟು ಹಣ ಅಂತೂ ನಮ್ಮ ಹತ್ರ ಕಟ್ಟೋಕ್ಕಂತೂ ಆಗಲ್ಲ. ಮುಂದೆ ನಾವೀಗ ಟ್ಯಾಕ್ಸ್ ಏನು ಮಾಡ್ತಾರೋ ನೋಡ್ತೀವಿ. 23ರಿಂದ ನಾವು ಶುರು ಮಾಡ್ತೀವಿ. 23ರಿಂದ ನಾವು ಒಂದೊಂದೇ ಐಟಮ್ ಮಾರೋದನ್ನು ನಿಲ್ಲಿಸ್ತೀವಿ. ಜರ್ದ ನಿಲ್ಲಿಸ್ತೀವಿ, ಹಾಲು, ಮೊಸರು, ಬ್ರೆಡ್ ಎಲ್ಲ ನಿಲ್ಲಿಸ್ತಾ ಹೋಗ್ತೀವಿ. 25ನೇ ತಾರೀಕಿಗೆ ನಾವು ಅಂಗಡಿ ಬಂದ್ ಮಾಡಿ ಸಂಸಾರ ಸಮೇತರಾಗಿ ನಾವು ಫ್ರೀಡಮ್ ಪಾರ್ಕಿಗೆ ಬರ್ತೀವಿ. ಅಲ್ಲಿ ಧರಣಿಯಲ್ಲಿ ಪಾಲ್ಗೊಳ್ತೀವಿ. ಅಲ್ಲಿ ಏನು ನಮ್ಮ ನಾಯಕರು ಏನು ನಿರ್ಣಯ ಮಾಡ್ತಾರೋ ಅದನ್ನು ಅವ್ರ ಜೊತೆಲಿ ನಾವು ಸರ್ಕಾರಿಗೆ ನಾವು ಕೇಳೋದು ಒಂದೇ, ಇದು ಬಂದಿದೆ, ಇದನ್ನು ನಮಗೆ ಜೀರೋ ಮಾಡಿಕೊಡಿ. ಮುಂದೆ ನಮಗೇನು ಕಟ್ಟಬೇಕಂತ ಬರ್ತದೋ ಅದನ್ನೆಲ್ಲ ನಾವು ಮುಂದುವರಿಸ್ತೀವಿ. ಈಗ ಸದ್ಯಕ್ಕಂತೂ ಅಷ್ಟಂತೂ ಕಟ್ಟೋಕ್ಕಾಗಲ್ಲ. ಅಷ್ಟು ಅಮೌಂಟ್ ನಮ್ಮ ಹತ್ರ ಅಂತೂ ದುಡ್ಡಂತೂ ಇಲ್ಲ, ಕಟ್ಟೋಕ್ಕಂತೂ ಆಗಲ್ಲ. ಕಟ್ಟಲೇಬೇಕಂದ್ರೆ ನಾವು ಏನಾದ್ರು ನಿರ್ಣಯ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಏನು ನಿರ್ಣಯ ಏನಿಲ್ಲ, ವೀಗ ಕೊಡಬೇಕು, ನಾವು ಸಂಸಾರ ಬಿಟ್ಟು ಹೋಗ್ಬೇಕಷ್ಟೇ. ಎಲ್ಲರೂ ಯಾವ ಕಡೆ ಹೋಗ್ಬೇಕಷ್ಟೇ. ನಾವಂತೂ ಸಂಸಾರ ನಡೆಸೋಕ್ಕಾಗತ್ತಾ? ತಂದೆ ತಾಯಿ ನೋಡ್ಕೋಬೇಕು, ಮಕ್ಕಳು ಓದಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಎಲ್ಲಿಂದ ಕಟ್ಟೋಕ್ಕೆ? ದುಡಿದ್ರೆ ತಾನೇ ಕಟ್ಟೋಕ್ಕಾಗೋದು. ದುಡ್ದೇ ಇಲ್ಲ ಅಂದರೆ ಏನು ಕಟ್ಟೋಕ್ಕಾಗತ್ತೆ? ಅದಕ್ಕೆ ಕಟ್ಟೋಕ್ಕಂತೂ ಆಗಲ್ಲ, ಬಿಟ್ಟು ಹೋಗೋದಷ್ಟೇ. ಏನಾಗುತ್ತೆ ಅವರೇ ಎಲ್ಲ ಹೊಣೆ ಅವರೇ ಅಷ್ಟೇ.